ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 17 ಅಪಾರ ಪುಣ್ಯ ಪ್ರಾಪ್ತಿ. ಮತ್ಸ್ಯಮೂರ್ತಿಂ ವೇದವೇದ್ಯಂ ಶಾಸ್ತ್ರಾಣಾಂ ಪ್ರಭವಂ ಹರಿಂ ಸ್ಮರಾಮಿ ಸತತಂ ಭಕ್ತ್ಯಾ ಮಾಧವಂ ಮಧುಸೂದನಂ. ಶ್ರುತಕೀರ್ತಿಯು ಮುನಿಗಳನ್ನುದ್ದೇಶಿಸಿ ಹೀಗೆ ಹೇಳುತ್ತಾನೆ: ಹೇ ಮುನಿವರ್ಯ, ವೈಶಾಖ ಮಹಿಮೆಯನ್ನು ನಿಮ್ಮಿಂದ ಎಷ್ಟು ಕೇಳಿದರೂ ತೃಪ್ತಿಯಾಗಿಲ್ಲ. ನನ್ನ ಪೂರ್ವ ಸುಕೃತದಿಂದಲೇ ಈ ಭಾಗ್ಯ ನನಗೆ ದೊರೆಯಿತು. ಇನ್ನು ವಿಸ್ತಾರವಾಗಿ ಈ ಧರ್ಮಗಳನ್ನು ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದರು. ರಾಜನಿಂದ ಪ್ರಾರ್ಥಿತನಾದ ಶ್ರುತದೇವರು ಈ ಸಂದರ್ಭದಲ್ಲಿ ಪ್ರಸಂಗವೊಂದನ್ನು ಹೇಳಿದರು. ಪಂಪಾ ತೀರದಲ್ಲಿ ಶಂಖನೆಂಬ ವಿಪ್ರನಿದ್ದನು. ಅವನು ಸಂಚಾರಾರ್ಥವಾಗಿ ಗೋದಾವರಿ ತೀರದ ಅರಣ್ಯ ಪ್ರದೇಶಕ್ಕೆ ಬಂದನು. ಅಲ್ಲಿ ಬೇಡನೊಬ್ಬನು ಅವನನ್ನು ಹೊಡೆದು ಹಿಂಸೆ ಮಾಡಿ ಕಮಂಡಲ, ಪಾದರಕ್ಷೆ, ಛತ್ರಿಗಳನ್ನು ಕಸಿದುಕೊಂಡನು. ಸೂರ್ಯನ ತಾಪದಿಂದ ಬಳಲಿದ ಬ್ರಾಹ್ಮಣನು ಮುಂದೆ ಸಾಗಿದನು. ಆಗ ವ್ಯಾಧನಿಗೆ ಅವನ ಮೇಲೆ ಕೃಪೆ ಬಂದು ತನ್ನ ಹಳೆಯ ಪಾದರಕ್ಷೆ ಕೊಟ್ಟನು. ಬ್ರಾಹ್ಮಣನು ಅವನನ್ನು ಆಶೀರ್ವದಿಸಿ, ವೈಶಾಖದಲ್ಲಿ ಪಾದರಕ್ಷೆ ದಾನ ಮಾಡಿದ ನಿನಗೆ ಪುಣ್ಯ ಲಾಭವಾಗುತ್ತದೆ ಎಂದು ಹೇಳಿದಾಗ, ನಿನ್ನ ವಸ್ತುಗಳನ್ನು ಅಪಹರಿಸಿದ ನನಗೆ ಪುಣ್ಯ ಹೇಗೆ ಬಂದೀತು? ನೀವು ವೈಶಾಖ ಮಾಸದ ಬಗ್ಗೆ ಹೇಳಿದ್ದೀರಿ, ಆ ಬಗ್ಗೆ ನನಗೆ ವಿವರವಾಗಿ ತಿಳಿಸಿ ಎಂದನು. ಬ್ರಾಹ್ಮಣನಿಗೆ ವ್ಯಾಧನ ಮಾತುಗಳಿಂದ ಸಂತೋಷವಾಯಿತು. ವೈಶಾಖ ಮಾಸದಲ್ಲಿ ಮಾಡಿದ ದಾನ ಫಲ ಕೂಡಲೇ ದೊರೆಯುತ್ತದೆ. ನೀನು ನನಗೆ ಹಳೆಯ ಪಾದರಕ್ಷೆ ಕೊಡುವ ಬುದ್ಧಿ ಬಂದಿದೆ, ಪುಣ್ಯ. ಇದರಿಂದ ನಿಮ್ಮ ವಿಪ್ರಪ್ರೀತಿಯಾಗುತ್ತದೆ. ಯಜ್ಞ, ದಾನ, ತಪಸ್ಸುಗಳಿಂದ ಲಭಿಸುವ ಪುಣ್ಯ ನಿನಗೆ ಸಿಕ್ಕಿದೆ. ವೈಶಾಖ ಧರ್ಮವನ್ನಾಚರಿಸಿದವನು ಯಾವ ತೀರ್ಥಯಾತ್ರೆಯನ್ನು ಮಾಡುವ ಅಗತ್ಯವಿಲ್ಲ. ಈ ಮಾಸದ ಮಹಿಮೆ ಅಪಾರವಾದುದು. ಅಲ್ಪದಾನದಿಂದಲೇ ಮಹಾಪುಣ್ಯ ಲಾಭವಾಗುತ್ತದೆ. ನಿನಗೆ ಬೇಗನೆ ಶ್ರೇಯಸ್ಸು ದೊರೆಯುತ್ತದೆ ಎಂದನು. ಆಗ ಅಲ್ಲಿಗೆ ಸಿಂಹವು ಹುಳಿಯೊಂದನ್ನು ಅಟ್ಟಿಸಿಕೊಂಡು ಬಂದಿತು. ವೈಶಾಖ ಮಾಸ ಮಹಿಮೆ ಕೇಳಿದ್ದರಿಂದ ಅವುಗಳ ವೈರ ನಾಶವಾಗಿ ದೇಹತ್ಯಾಗ ಮಾಡಿ ದಿವ್ಯ ರೂಪ ತಾಳಿದವು. ಶಾಪಮುಕ್ತರಾದ ಅವರಿಬ್ಬರು ಶಂಖ ಬ್ರಾಹ್ಮಣನನ್ನು ನಮಸ್ಕರಿಸಿದರು. ಶಂಖ ಬ್ರಾಹ್ಮಣನಿಗೆ ಆಶ್ಚರ್ಯವಾಗಿ, ನೀವು ಯಾರು? ನಿಮ್ಮ ನಡುವೆ ವೈರ ಬಂದ ಕಾರಣವೇನು ಎಂದು ಕೇಳಿದನು. ಅವರು ಆಗ ತಾವು ಮತಂಗ ಮುನಿಯ ಮಕ್ಕಳೆಂದು, ದಂತಿಲ, ಕೋಹಲರೆಂಬ ತಾವು ಶಾಪಗ್ರಸ್ತರಾದೆವೆಂದು ಹೇಳಿದರು. ವಿದ್ಯಾಸಂಪನ್ನರಾದ ಅವರಿಬ್ಬರು ತಂದೆಯ ಮಾತಿನಂತೆ ವೈಶಾಖ ಧರ್ಮವನ್ನಾಚರಿಸಲಿಲ್ಲ. ಅವರಿಬ್ಬರೂ ಅಹಂಕಾರದಿಂದ ವೈಶಾಖದಲ್ಲಿ ಬಾಯಾರಿದ ಜನರಿಗೆ ನೀರನ್ನು ಕೊಡದೆ ಯಾವ ಧರ್ಮ ಕಾರ್ಯವನ್ನೂ ಮಾಡಲಿಲ್ಲ. ಇದರಿಂದ ತಂದೆಯೂ ಅವರನ್ನು ಶಪಿಸಿದನು. ಶಾಪ ವಿಮೋಚನೆಗಾಗಿ ತಂದೆಯನ್ನು ದಂತಿಲ, ಕೋಹಲರು ಪರಿಪರಿಯಾಗಿ ಬೇಡಿದರು. ಕಾಡಿನಲ್ಲಿ ನಿಮ್ಮ ದರ್ಶನ ಹಾಗೂ ವೈಶಾಖ ಧರ್ಮ ಶ್ರವಣದಿಂದ ಪಾಪ ವಿಮೋಚನೆಯಾಗುತ್ತದೆ ಎಂದು ಮತಂಗ ಋಷಿಗಳು ನುಡಿದರು. ದೈವ ಯೋಗದಿಂದ ಅವರಿಗೆ ಶಾಪ ವಿಮೋಚನೆ ಆಯಿತು. ಹೀಗೆ ತಮ್ಮ ಪೂರ್ವಜನ್ಮ ವೃತ್ತಾಂತವನ್ನು ತಿಳಿಸಿದ ಅವರಿಬ್ಬರು ಶಂಖ ಬ್ರಾಹ್ಮಣನಿಗೆ ವಂದಿಸಿ ತಂದೆಯ ಬಳಿಗೆ ಹೋದರು. ಶಂಖ ಬ್ರಾಹ್ಮಣನು ವ್ಯಾಧನಿಗೆ ಈ ಘಟನೆ ತಿಳಿಸಿ ವೈಶಾಖದ ಮಹಿಮೆಯ ಹಿರಿಮೆಯನ್ನು ಹೇಳಿದನು. ಆಗ ವ್ಯಾಧನಿಗೆ ಜ್ಞಾನ ಉಂಟಾಗಿ ತನ್ನ ಶಸ್ತ್ರಾಸ್ತ್ರ ತೊರೆದು ಶಂಖನಿಗೆ ನಮಸ್ಕರಿಸಿ ಸದ್ಬುದ್ಧಿಯನ್ನು ಹೊಂದಿದನು ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 17ನೇ ಅಧ್ಯಾಯವು ಮುಗಿಯಿತು. ನಾಳೆ ಅಧ್ಯಾಯ 18 ವ್ಯಾಧನ ವೃತ್ತಾಂತ ಬಗ್ಗೆ ತಿಳಿದುಕೊಳ್ಳೋಣ. ನಮೋ ನಮಸ್ತೆ ಜನ್ಮ ಕಾರಣಾಯ, ನಮೋ ನಮಸ್ತೆ ಸ್ಥಿತಿ ಕಾರಣಾಯ, ನಮೋ ನಮಸ್ತೆ ಲಯ ಕಾರಣಾಯ, ನಮೋ ನಮಸ್ತೆ ಖಿಲ ಕಾರಣಾಯ.